BA ಮೂರನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರದ ವಿಷಯವಾದಂಥ DSC ಮೂರನೇ ಪತ್ರಿಕೆಯಾದ ಭಾರತೀಯ ಸಮಾಜ ಮತ್ತು ಸಮಕಾಲೀನ ಸವಾಲುಗಳು ಈ ಒಂದು ವಿಷಯದ ಪಠ್ಯಕ್ರಮವು ಒಟ್ಟು 100 ಅಂಕಗಳನ್ನು ಹೊಂದಿದ್ದು ಅದರಲ್ಲಿ 20 ಆಂತರಿಕ ಅಂಕಗಳು ಆದರೆ ಉಳಿದ 80 ಅಂಕಗಳು ಸೆಮಿಸ್ಟರ್ನ ಕೊನೆಗೆ ಇರುವಂಥ ಪರೀಕ್ಷೆಯಲ್ಲಿಯ 80 ಅಂಕಗಳ ಪ್ರಶ್ನೆ ಪತ್ರಿಕೆಯಾಗಿದೆ. ಇದು ಒಟ್ಟು 5 ಘಟಕಗಳನ್ನು ಹೊಂದಿದ್ದು ಪ್ರತಿಯೊಂದು ಘಟಕದಲ್ಲಿ 4 ಅಧ್ಯಾಯಗಳಂತೆ ಒಟ್ಟು 20 ಅಧ್ಯಾಯಗಳನ್ನು ಹೊಂದಿದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲ ಘಟಕ 1 ಪರಿಚಯ ಅಂತ ಇದ್ದು ಈ ಒಂದು ಘಟಕದಲ್ಲಿ ಅಧ್ಯಾಯ 1 ಭಾರತೀಯ ಸಮಾಜದ ವಿಕಾಸ ಮತ್ತು ಸಂಯೋಜನೆ ಅಂತ ಇದೆ. ಈ ಒಂದು ಅಧ್ಯಾಯದಲ್ಲಿ ಈ ಒಂದು ಭಾರತೀಯ ಸಮಾಜದ ವಿಕಾಸ ಯಾವ ತೆರನಾಗಿ ಆಯಿತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಈ ಒಂದು ಭಾರತೀಯ ಸಮಾಜದ ವಿಕಾಸವು 12 ಹಂತಗಳಲ್ಲಿ ವಿಕಾಸವಾಗಿದೆ. ಅಂದರೆ ಸಿಂಧೂ ಕಣಿವೆ ನಾಗರಿಕತೆಯಿಂದ 21ನೇ ಶತಮಾನದವರೆಗೆ ಈ ಒಂದು ಭಾರತೀಯ ಸಮಾಜದ ವಿಕಾಸ ಯಾವ ತೆರನಾಗಿ ಆಯಿತು ಎಂಬುದರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಭಾರತೀಯ ಸಮಾಜದ ಸಂಯೋಜನೆ ಅಂತ ಇದ್ದು ಇದರಲ್ಲಿ 17 ಅಂಶಗಳು ಇದ್ದು ಈ 17 ಅಂಶಗಳು ಈ ಒಂದು ಭಾರತೀಯ ಸಮಾಜದ ಸಂಯೋಜನೆಯಾಗಿದ್ದು ಈ ಎಲ್ಲ ವಿಷಯಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 2 ವರ್ಣ ಧರ್ಮ ಅಥವಾ ವ್ಯವಸ್ಥೆ ಮತ್ತು ಆಶ್ರಮ ಧರ್ಮ ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ವರ್ಣ ಧರ್ಮ ಅಂದರೆ ವರ್ಣ ವ್ಯವಸ್ಥೆಯ ಅರ್ಥ, ವರ್ಣ ಧರ್ಮದ ಹಿನ್ನೆಲೆ ಮತ್ತು ಉಗಮ ಹಾಗೂ ವರ್ಣ ಧರ್ಮದ ಸ್ವರೂಪ ಮತ್ತು ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಬೇಕು. ಈ ಒಂದು ವರ್ಣ ಧರ್ಮದ ಅಥವಾ ವರ್ಣ ವ್ಯವಸ್ಥೆಯ ಸ್ವರೂಪ ಗುಣಲಕ್ಷಣಗಳು ಮುಖ್ಯವಾಗಿ 5 ಆಗಿದ್ದು ಈ 5 ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ವರ್ಣ ಧರ್ಮದ ಅಥವಾ ವರ್ಣ ವ್ಯವಸ್ಥೆಯ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಈ ಒಂದು ವರ್ಣ ವ್ಯವಸ್ಥೆಯ ಪರಿಣಾಮಗಳು ಮುಖ್ಯವಾಗಿ 6 ಇವೆ. ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಆಶ್ರಮ ಧರ್ಮ ಅಥವಾ ಆಶ್ರಮ ವ್ಯವಸ್ಥೆ ಅಂತ ಇದ್ದು ಇದರಲ್ಲಿ ಆಶ್ರಮ ಧರ್ಮದ ಅರ್ಥ, ಆಶ್ರಮ ಧರ್ಮದ 4 ಆಶ್ರಮಗಳು ಆದಂಥ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಆಶ್ರಮ ಧರ್ಮದ ಸಂದೇಶ ಮತ್ತು ಮಹತ್ವಗಳು ಆದಂಥ ಈ 5 ಮಹತ್ವಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಅಧ್ಯಾಯ 3 ಪುರುಷಾರ್ಥಗಳು ಮತ್ತು ಸಂಸ್ಕಾರಗಳು ಅಂತ ಇದ್ದು ಪುರುಷಾರ್ಥಗಳಲ್ಲಿ ಪುರುಷಾರ್ಥದ ಅರ್ಥ 4 ಪುರುಷಾರ್ಥಗಳು ಆದಂಥ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಪುರುಷಾರ್ಥಗಳ ಸಂದೇಶ ಮತ್ತು ಮಹತ್ವವು ಆದಂಥ ಈ 6 ಅಂಶಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಸಂಸ್ಕಾರಗಳು, ಇದರಲ್ಲಿ ಸಂಸ್ಕಾರಗಳ ಅರ್ಥ ಪ್ರಮುಖ ಸಂಸ್ಕಾರಗಳು ಆದಂಥ ಪ್ರಸವ ಪೂರ್ವ ಸಂಸ್ಕಾರಗಳು, ಬಾಲ್ಯ ಸಂಸ್ಕಾರಗಳು, ಶೈಕ್ಷಣಿಕ ಸಂಸ್ಕಾರಗಳು, ವಿವಾಹ ಸಂಸ್ಕಾರ ಮತ್ತು ಮರಣ ಸಂಸ್ಕಾರಗಳ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಸಂಸ್ಕಾರಗಳ ಸಂದೇಶ ಮತ್ತು ಮಹತ್ವ ಆದಂಥ ಈ 6 ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 4 ವೈವಿಧ್ಯತೆಯಲ್ಲಿ ಏಕತೆ, ನಿರಂತರತೆ ಮತ್ತು ಬದಲಾವಣೆಯ ಅಂಶಗಳು ಅಂತ ಇದ್ದು ಈ ಒಂದು ಭಾರತೀಯ ಸಮಾಜದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ನೋಡಿದಾಗ ಇಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯ ಅರ್ಥ ಮತ್ತು ಭಾರತೀಯ ಸಮಾಜದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯ ಅಂಶಗಳು, ಸ್ವರೂಪ ಮತ್ತು ಲಕ್ಷಣಗಳನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಭಾರತೀಯ ಸಮಾಜದಲ್ಲಿಯ ವೈವಿಧ್ಯತೆಯಲ್ಲಿ ಏಕತೆಯ ಅಂಶಗಳು, ಸ್ವರೂಪ ಮತ್ತು ಲಕ್ಷಣಗಳು ಮುಖ್ಯವಾಗಿ 10 ಆಗಿದ್ದು ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ವೈವಿಧ್ಯತೆಯಲ್ಲಿ ಏಕತೆಗೆ ಸವಾಲುಗಳು ಮತ್ತು ಸಮಸ್ಯೆಗಳು ಅಂತ ಇದ್ದು ಆ ಒಂದು ಸವಾಲುಗಳು ಸಮಸ್ಯೆಗಳು ಎಂದರೆ ಅವು ಮುಖ್ಯವಾಗಿ 10 ಸವಾಲುಗಳು ಮತ್ತು ಸಮಸ್ಯೆಗಳು ಇದ್ದು ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಭಾರತೀಯ ಸಮಾಜದಲ್ಲಿ ನಿರಂತರತೆ ಮತ್ತು ಬದಲಾವಣೆಯ ಅಂಶಗಳನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಭಾರತೀಯ ಸಮಾಜದಲ್ಲಿ
ನಿರಂತರತೆಯ ಅಂಶಗಳು ಮುಖ್ಯವಾಗಿ 12 ಇವೆ ಮತ್ತು ಈ ಒಂದು ಭಾರತೀಯ ಸಮಾಜದಲ್ಲಿ ಬದಲಾವಣೆಯ ಅಂಶಗಳು 10 ಇದ್ದು ಇವುಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಘಟಕ 2 ಭಾರತೀಯ ಸಾಮಾಜಿಕ ಸಂಸ್ಥೆ ಅಂತ ಟೈಟಲ್ ಅನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 5 ಅವಿಭಕ್ತ ಕುಟುಂಬ. ಇದರಲ್ಲಿ ಅವಿಭಕ್ತ ಕುಟುಂಬದ ಅರ್ಥ, ಕುಟುಂಬದ ವಿಧಗಳು ಆದಂಥ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬ, ಮಾತೃಪ್ರಧಾನ ಮತ್ತು ಪಿತೃಪ್ರಧಾನ ಕುಟುಂಬಗಳ ಅರ್ಥ, ಸ್ವರೂಪ, ಲಕ್ಷಣಗಳು, ಅನುಕೂಲ ಮತ್ತು ಅನಾನುಕೂಲಗಳನ್ನು ಅಧ್ಯಯನ ಮಾಡಬೇಕು. ಅಲ್ಲದೆ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಆದಂಥ ಇತ್ತೀಚಿನ ಬದಲಾವಣೆಗಳನ್ನು ಅಧ್ಯಯನ ಮಾಡಬೇಕು. ಈ ಒಂದು ಬದಲಾವಣೆಗಳು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಬದಲಾವಣೆಗಳು ಅಂತ ಇದ್ದು, ರಚನಾತ್ಮಕ ಬದಲಾವಣೆಗಳು 9 ಇದ್ದರೆ ಕಾರ್ಯಾತ್ಮಕ ಬದಲಾವಣೆಗಳು 10 ಇವೆ. ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 6 ವಿವಾಹ ಅಂತ ಇದ್ದು, ಇದರಲ್ಲಿ ವಿವಾಹದ ಅರ್ಥ ಮತ್ತು ವಿವಾಹದ ವಿಧಗಳು ಆದಂಥ ಏಕಸಂಗಾತಿ ವಿವಾಹ, ಇದರಲ್ಲಿ ಏಕಪತ್ನಿತ್ವ ಮತ್ತು ಏಕಪತಿತ್ವ, ಇವುಗಳ ಅರ್ಥ, ವೈಶಿಷ್ಟ್ಯಗಳು ಮತ್ತು ಅನುಕೂಲಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ವಿವಾಹದ 2ನೇ ವಿಧವಾದಂಥ ಬಹು ವಿವಾಹ, ಇದರಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಂತ ಇದ್ದು, ಇವುಗಳ ಅರ್ಥ, ವೈಶಿಷ್ಟ್ಯಗಳು ಮತ್ತು ಅನುಕೂಲಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಬಹುಪತ್ನಿತ್ವ, ಇದರಲ್ಲಿ ಭಗಿನಿ ಬಹುಪತ್ನಿತ್ವ ಮತ್ತು ಭಗಿನೇತರ ಬಹುಪತ್ನಿತ್ವ ಅಂತ ಇದ್ದರೆ, ಬಹುಪತಿತ್ವದಲ್ಲಿ ಭ್ರಾತೃತ್ವದ ಬಹುಪತ್ನಿತ್ವ ಮತ್ತು ಭ್ರಾತೃೇತರ ಬಹುಪತ್ನಿತ್ವ ಅಂತ ಇದ್ದು, ಇವುಗಳನ್ನು ಅಭ್ಯಾಸ ಮಾಡುವುದರ ಜೊತೆಗೆ ವಿವಾಹ ವ್ಯವಸ್ಥೆಯಲ್ಲಿ ಇತ್ತೀಚಿನ ಬದಲಾವಣೆಗಳು ಆದಂಥ ಈ 10 ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 7 ಜಾತಿ ಅಂತ ಇದ್ದು, ಇದರಲ್ಲಿ ಜಾತಿಯ ಅರ್ಥ ಮತ್ತು ಜಾತಿಯ ವೈಶಿಷ್ಟ್ಯಗಳು, ಅಂದರೆ ಇದರಲ್ಲಿ ಜಾತಿಯ ಸ್ವರೂಪ ಅಥವಾ ಲಕ್ಷಣಗಳು ಅಥವಾ ವೈಶಿಷ್ಟ್ಯಗಳು ಆದಂಥ ಈ 8 ಅಂಶಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಜಾತಿ ವ್ಯವಸ್ಥೆಯ ಇತ್ತೀಚಿನ ಬದಲಾವಣೆಗಳು ಯಾವ ತೆರನಾಗಿ ಆಗಿವೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಜಾತಿ ವ್ಯವಸ್ಥೆಯ ಇತ್ತೀಚಿನ ಬದಲಾವಣೆಗಳಲ್ಲಿ 16 ಅಂಶಗಳು, ಅಂದರೆ 16 ಬದಲಾವಣೆಗಳು ಇದ್ದು, ಇವುಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 8 ಭಾರತೀಯ ಗ್ರಾಮಗಳು ಅಂತ ಇದ್ದು, ಇದರಲ್ಲಿ ಭಾರತೀಯ ಗ್ರಾಮಗಳ ಅರ್ಥ ಮತ್ತು ಭಾರತೀಯ ಗ್ರಾಮಗಳ ವೈಶಿಷ್ಟ್ಯ ಅಥವಾ ಲಕ್ಷಣಗಳು ಆದಂಥ ಈ 15 ವೈಶಿಷ್ಟ್ಯಗಳನ್ನು, ಅಂದರೆ ಲಕ್ಷಣಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಗ್ರಾಮ ವಾಸಸ್ಥಳಗಳ ಮಾದರಿ ಅಥವಾ ಪ್ರಕಾರಗಳು ಆದಂಥ ಇಕ್ಕಟ್ಟಾದ ವಸತಿಗಳು, ಸಾಧಾರಣ ಇಕ್ಕಟ್ಟಾದ ವಸತಿಗಳು, ಕುಗ್ರಾಮ ಅಂದರೆ ಕೊಪ್ಪಲು ವಸತಿಗಳು ಮತ್ತು ಚದುರಿದ ವಸತಿಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಗ್ರಾಮ ವಾಸಸ್ಥಳಗಳ ವ್ಯವಸ್ಥೆಯನ್ನು ಆಧರಿಸಿ ಪ್ರಸ್ಥಭೂಮಿ ಗ್ರಾಮಗಳು, ಮರುಭೂಮಿ ಗ್ರಾಮಗಳು, ಬಯಲು ಗ್ರಾಮಗಳು, ಅರಣ್ಯ ಗ್ರಾಮಗಳು ಇತ್ಯಾದಿ ಇದ್ದು, ಇನ್ನು ಈ ಒಂದು ಗ್ರಾಮ ವಾಸಸ್ಥಳಗಳ ಕಾರ್ಯಗಳನ್ನು ಆಧರಿಸಿ ನಾವು ಕೃಷಿಯ ಗ್ರಾಮಗಳು, ಮರ ಕಡಿಯುವ ಗ್ರಾಮಗಳು, ಮೀನುಗಾರರ ಗ್ರಾಮಗಳು ಇನ್ನು ಮುಂತಾದ ತೆರನಾಗಿ ವಿಂಗಡಿಸಿದರೆ, ಈ ಒಂದು ವಸತಿಗಳ ರೂಪ ಅಥವಾ ಆಕಾರಗಳ ಆಧಾರದ ಮೇಲೆ ನೀಳಾಕಾರದ ವಸತಿಗಳು, ವೃತ್ತಾಕಾರದ ಅಥವಾ ಅರ್ಧ ವೃತ್ತಾಕಾರದ ವಸತಿಗಳು, ಆಯತಾಕಾರದ ವಸತಿಗಳು, ನಕ್ಷತ್ರ ಅಥವಾ ವಿಕಿರಣ ವಸತಿಗಳು, ತ್ರಿಕೋನಾಕಾರದ ವಸತಿಗಳು, ಸುರುಳಿಯಾಕಾರದ ವಸತಿಗಳು ಮತ್ತು ಟಿ ಆಕಾರದ ಮಾದರಿಯ ವಸತಿಗಳೆಂದು ವಿಂಗಡಿಸಲಾಗುತ್ತದೆ. ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಭಾರತೀಯ ಗ್ರಾಮಗಳ ಇತ್ತೀಚಿನ ಬದಲಾವಣೆಗಳು ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಭಾರತೀಯ ಗ್ರಾಮಗಳ ಇತ್ತೀಚಿನ ಬದಲಾವಣೆಗಳು ಮುಖ್ಯವಾಗಿ 12 ಇವೆ. ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಘಟಕ 3 ಸಾಮಾಜಿಕ ಸಮಸ್ಯೆಗಳು ಮತ್ತು ಸವಾಲುಗಳು ಅಂತ ಟೈಟಲ್ ಅನ್ನು ಹೊಂದಿದ್ದು, ಈ ಒಂದು ಘಟಕದಲ್ಲಿ ಅಧ್ಯಾಯ 9 ಸಾಮಾಜಿಕ ಸಮಸ್ಯೆಗಳು ಅಂತ ಇದ್ದು, ಇದರಲ್ಲಿ ಸಾಮಾಜಿಕ ಸಮಸ್ಯೆಗಳ ಅರ್ಥ
ಮತ್ತು ಸಾಮಾಜಿಕ ಸಮಸ್ಯೆಗಳ ಸ್ವರೂಪಗಳು ಅವು 16 ಸ್ವರೂಪಗಳನ್ನು ಹೊಂದಿದ್ದು ಈ 16 ಸ್ವರೂಪಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಸಾಮಾಜಿಕ ಸಮಸ್ಯೆಗಳ ಕಾರಣಗಳು ಆದಂಥ ಈ 14 ಕಾರಣಗಳನ್ನು ಅಧ್ಯಯನ ಮಾಡಬೇಕು. ಅಲ್ಲದೆ ಈ ಒಂದು ಸಾಮಾಜಿಕ ಸಮಸ್ಯೆಗಳ ಪರಿಣಾಮಗಳು ಅಂತ ಇದ್ದು ಈ ಒಂದು ಸಾಮಾಜಿಕ ಸಮಸ್ಯೆಗಳ ಪರಿಣಾಮಗಳು ಒಟ್ಟು 15 ಇವೆ. ಇನ್ನು ಇದೇ ಅಧ್ಯಾಯದಲ್ಲಿ ವಿಚಲನ ಮತ್ತು ಸಾಂಸ್ಕೃತಿಕ ಹಿಂಬೀಳುವಿಕೆಯ ಪರಿಕಲ್ಪನೆ ಅಂತ ಇದ್ದು ಇಲ್ಲಿ ವಿಚಲನದ ಅರ್ಥ ಮತ್ತು ವಿಧಗಳು ಆದಂಥ ಔಪಚಾರಿಕ, ಅನೌಪಚಾರಿಕ, ಉಪಸಂಸ್ಕೃತಿಯ ಸರಣಿ ಮತ್ತು ಸಾಂದರ್ಭಿಕ ವಿಚಲನಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಸಾಂಸ್ಕೃತಿಕ ಹಿಂಬೀಳಿಕೆಯ ಪರಿಕಲ್ಪನೆ, ಇದರಲ್ಲಿ ಸಾಂಸ್ಕೃತಿಕ ಹಿಂಬೀಳಿಕೆಯ ಅರ್ಥ ಮತ್ತು ಕಾರಣಗಳು ಆದಂಥ ತಾಂತ್ರಿಕ ನಾವೀನ್ಯತೆ, ಸಾಂಸ್ಥಿಕ ಜಡತ್ವ, ಸಾಮಾಜಿಕ ಮೌಲ್ಯಗಳು ಮತ್ತು ರೂಢಿಗಳು ಮತ್ತು ಆರ್ಥಿಕ ಅಂಶಗಳು ಈ 4 ಕಾರಣಗಳನ್ನು ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 10 ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಅಂತ ಇದ್ದು ಇದರಲ್ಲಿ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತದ ಅರ್ಥ ಮತ್ತು ಕಾರಣಗಳು ಆದಂಥ ಈ 16 ಕಾರಣಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತದ ಪರಿಣಾಮಗಳು ಅವು 15 ಪರಿಣಾಮಗಳು ಇವೆ. ಹಾಗೂ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತಗಳ ನಿರ್ಮೂಲನೆ ಮತ್ತು ತಡೆಗಟ್ಟುವ ಕ್ರಮಗಳು ಅಂತ ಇದ್ದು ಈ ಒಂದು ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತಗಳ ನಿರ್ಮೂಲನೆ ಮತ್ತು ತಡೆಗಟ್ಟುವ ಕ್ರಮಗಳು ಮುಖ್ಯವಾಗಿ 2 ರೀತಿಯಲ್ಲಿ ಇವೆ. ಒಂದು ಸಂಸ್ಥೆಗಳು ಮತ್ತು 2 ನೀತಿಗಳು ಅಂತ ಇದ್ದು ಈ ಒಂದು ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತಗಳ ನಿರ್ಮೂಲನೆ ಮತ್ತು ತಡೆಗಟ್ಟುವ ಸಂಸ್ಥೆಗಳಲ್ಲಿ ಮುಖ್ಯವಾಗಿ 6 ಸಂಸ್ಥೆಗಳು ಇದ್ದರೆ ಈ ಒಂದು ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತಗಳ ನಿರ್ಮೂಲನೆ ಮತ್ತು ತಡೆಗಟ್ಟುವ ನೀತಿಗಳಲ್ಲಿ 14 ನೀತಿಗಳು ಇದ್ದು ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 11 ಭಯೋತ್ಪಾದನೆ ಅಂತ ಇದ್ದು ಇದರಲ್ಲಿ ಭಯೋತ್ಪಾದನೆಯ ಅರ್ಥ ಮತ್ತು ಭಯೋತ್ಪಾದನೆಯ ಕಾರಣಗಳು ಆದಂಥ ಈ 16 ಕಾರಣಗಳನ್ನು ಅಭ್ಯಾಸ ಮಾಡಬೇಕು. ಅಲ್ಲದೆ ಈ ಒಂದು ಭಯೋತ್ಪಾದನೆಯ ಪರಿಣಾಮಗಳು ಅಂತ ಇದ್ದು ಇದರಲ್ಲಿ ಈ ಒಂದು ಭಯೋತ್ಪಾದನೆಯಿಂದ ಆಗುತ್ತಿರುವಂಥ ಪರಿಣಾಮಗಳು 16 ಇವೆ. ಅಲ್ಲದೆ ಈ ಒಂದು ಭಯೋತ್ಪಾದನೆಯ ನಿರ್ಮೂಲನೆ ಮತ್ತು ತಡೆಗಟ್ಟುವ ಕ್ರಮಗಳು ಅಂತ ಇದ್ದು ಇದರಲ್ಲಿ ಈ ಒಂದು ಭಾರತದಲ್ಲಿ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡುವಂಥ ಮತ್ತು ತಡೆಗಟ್ಟುವಂಥ ಕ್ರಮಗಳು 3 ಆಗಿದ್ದು ಒಂದು ಕೆಲವು ಸಂಸ್ಥೆಗಳು, 2 ಕಾನೂನುಗಳು ಮತ್ತು 3 ನೀತಿಗಳು ಅಂತ ಇದ್ದು ಅಂದ ಮೇಲೆ ಈ ಒಂದು ಭಯೋತ್ಪಾದನೆಯನ್ನು ನಿರ್ಮೂಲನೆ ಮತ್ತು ತಡೆಗಟ್ಟುವ ಕೆಲವು ಸಂಸ್ಥೆಗಳು ಎಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ, ಇಂಟರ್ಪೋಲ್ ಮತ್ತು ನ್ಯಾಟೋ ಅಂತ ಇದ್ದರೆ ಭಾರತದಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ, ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗ, ಗುಪ್ತಚರ ಸಂಸ್ಥೆ, ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಮತ್ತು ಭಯೋತ್ಪಾದನಾ ನಿಗ್ರಹ ದಳ ಅಂತ ಇದ್ದರೆ ಈ ಒಂದು ಭಾರತದಲ್ಲಿ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡುವಂಥ ಮತ್ತು ತಡೆಗಟ್ಟುವಂಥ ಕಾನೂನುಗಳು 8 ಇವೆ. ಕೊನೆಯದಾಗಿ ಈ ಒಂದು ಭಯೋತ್ಪಾದನೆಯನ್ನು ನಿರ್ಮೂಲನೆ ಮತ್ತು ತಡೆಗಟ್ಟುವಂಥ ನೀತಿಗಳು ಅವು 10 ಇದ್ದು ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 12 ಪರಿಸರ ಸಮಸ್ಯೆಗಳು ಅಂತ ಇದ್ದು ಇದರಲ್ಲಿ ಪರಿಸರ ಮತ್ತು ಪರಿಸರ ಸಮಸ್ಯೆಗಳ ಅರ್ಥ, ಪರಿಸರ ಸಮಸ್ಯೆಗಳ ವಿಧಗಳು ಆದಂಥ ಪರಿಸರ ಮಾಲಿನ್ಯ, ಇದರಲ್ಲಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣು ಮಾಲಿನ್ಯ, ಉಷ್ಣ ಮಾಲಿನ್ಯ, ಪರಮಾಣು ಅಥವಾ ವಿಕಿರಣ ಮಾಲಿನ್ಯ ಮತ್ತು ಬೆಳಕಿನ ಮಾಲಿನ್ಯ ಅಂತ ಇದ್ದರೆ 2 ಹವಾಮಾನ ಆಧಾರಿತ ಸಮಸ್ಯೆಗಳು, ಇದರಲ್ಲಿ ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಏರಿಕೆ, ಹೆಚ್ಚುತ್ತಿರುವ ಸಮುದ್ರ ಮಟ್ಟಗಳು ಮತ್ತು ಓಜೋನ್ ಪದರು ತೆಳುವಾಗುವಿಕೆ ಅಂದರೆ ಓಜೋನ್ ಪದರಿನ ನಾಶ ಅಂತ ಇದ್ದರೆ 3 ಆರೋಗ್ಯ ಮತ್ತು ಸ್ವಚ್ಛತಾ ಸಮಸ್ಯೆಗಳು, ಇದರಲ್ಲಿ ಕೊಳೆಗೇರಿಗಳು, ಘನ ತ್ಯಾಜ್ಯ ನಿರ್ವಹಣೆ ಮತ್ತು ಇಲೆಕ್ಟ್ರಾನಿಕ್ ತ್ಯಾಜ್ಯ ಅಂತ ಇದ್ದರೆ 4 ನೈಸರ್ಗಿಕ ವಿಕೋಪಗಳು, 5 ಜನಸಂಖ್ಯಾ ಸಮಸ್ಯೆಗಳು ಮತ್ತು 6 ಅರಣ್ಯ ನಾಶ
ಇವು 6 ಪರಿಸರ ಸಮಸ್ಯೆಗಳ ವಿಧಗಳು ಆಗಿದ್ದು, ಇನ್ನು ಪರಿಸರ ಸಮಸ್ಯೆಗಳ ನಿರ್ಮೂಲನೆ ಮತ್ತು ತಡೆಗಟ್ಟುವ ಕ್ರಮಗಳು ಆದಂತ ಭಾರತದಲ್ಲಿನ ಪ್ರಮುಖ ಪರಿಸರ ಕಾನೂನುಗಳು, ಪ್ರಮುಖ ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದಗಳು ಮತ್ತು ಪರಿಹಾರ ಕ್ರಮಗಳನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಭಾರತದಲ್ಲಿನ ಪ್ರಮುಖ ಪರಿಸರ ಕಾನೂನುಗಳು ಮುಖ್ಯವಾಗಿ 11 ಇವೆ. 2 ಪ್ರಮುಖ ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದಗಳು 9 ಇವೆ. ಇನ್ನು 3 ಪರಿಸರ ಸಮಸ್ಯೆಗಳಿಗೆ ಪರಿಹಾರ ಕ್ರಮಗಳು ಎಂದರೆ ಅವು 14 ಪರಿಹಾರ ಕ್ರಮಗಳು ಇದ್ದು, ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಘಟಕ 4 ಮಕ್ಕಳು ಮತ್ತು ವೃದ್ಧರ ಸಮಸ್ಯೆಗಳು ಅಂತ ಟೈಟಲ್ ಅನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 13 ಅಪೌಷ್ಟಿಕತೆ, ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಬಾಲ ಕಾರ್ಮಿಕ ಪದ್ಧತಿ ಅಂತ ಇದ್ದು, ಮೊದಲಿಗೆ ಅಪೌಷ್ಟಿಕತೆ ಬಗ್ಗೆ ನೋಡಿದಾಗ ಇದರಲ್ಲಿ ಅಪೌಷ್ಟಿಕತೆಯ ಅರ್ಥ ಮತ್ತು ಕಾರಣಗಳು ಆದಂತ ಈ 13 ಕಾರಣಗಳನ್ನು ಅಭ್ಯಾಸ ಮಾಡಬೇಕು. ಅಲ್ಲದೆ ಈ ಒಂದು ಅಪೌಷ್ಟಿಕತೆಯ ಪರಿಣಾಮಗಳು ಅವು ಮುಖ್ಯವಾಗಿ 5 ಪರಿಣಾಮಗಳು ಇದ್ದು, ಅಲ್ಲದೆ ಈ ಒಂದು ಅಪೌಷ್ಟಿಕತೆ ನಿವಾರಣೆಗೆ ಪರಿಹಾರ ಕ್ರಮಗಳು ಯಾವುವು ಎಂಬುದರ ಬಗ್ಗೆಯೂ ಸಹ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಅಪೌಷ್ಟಿಕತೆ ನಿವಾರಣೆಗೆ ಪರಿಹಾರ ಕ್ರಮಗಳು 10 ಇವೆ. ಈ ಎಲ್ಲ ಅಂಶಗಳನ್ನು ಅಪೌಷ್ಟಿಕತೆಯಲ್ಲಿ ಅಧ್ಯಯನ ಮಾಡಿದರೆ, ಇನ್ನು ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಬಾಲ ಕಾರ್ಮಿಕ ಪದ್ಧತಿ, ಇದರಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಬಾಲ ಕಾರ್ಮಿಕ ಪದ್ಧತಿಯ ಅರ್ಥ, ಸ್ವರೂಪ ಮತ್ತು ಲಕ್ಷಣಗಳನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಬಾಲ ಕಾರ್ಮಿಕ ಪದ್ಧತಿಯ ಸ್ವರೂಪ ಮತ್ತು ಲಕ್ಷಣಗಳು ಮುಖ್ಯವಾಗಿ 6 ಇವೆ. ಅಲ್ಲದೆ ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಬಾಲ ಕಾರ್ಮಿಕ ಪದ್ಧತಿಯ ಕಾರಣಗಳು ಆದಂತ ಈ 12 ಕಾರಣಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಬಾಲ ಕಾರ್ಮಿಕ ಪದ್ಧತಿಯ ಪರಿಣಾಮಗಳು ಅಂತ ಇದ್ದು, ಈ ಒಂದು ಪರಿಣಾಮಗಳು ಮುಖ್ಯವಾಗಿ 6 ಇವೆ. ಕೊನೆಯದಾಗಿ ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಬಾಲ ಕಾರ್ಮಿಕ ಪದ್ಧತಿಗಳ ನಿರ್ಮೂಲನೆಗೆ ಕ್ರಮಗಳು ಅಂತ ಇದ್ದು, ಈ ಒಂದು ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಬಾಲ ಕಾರ್ಮಿಕ ಪದ್ಧತಿಗಳ ನಿರ್ಮೂಲನೆ ಮಾಡಲಿಕ್ಕೆ ಇರುತ್ತಿರುವಂತಹ ಕ್ರಮಗಳು ಮುಖ್ಯವಾಗಿ 3 ಇವೆ. 1 ಸಾಂವಿಧಾನಿಕ ನಿಬಂಧನೆಗಳು, 2 ತಡೆಗಟ್ಟುವ ಕ್ರಮಗಳು ಮತ್ತು 3 ರಕ್ಷಣೆ ಮತ್ತು ಕಾನೂನುಗಳು ಅಂತ ಇದ್ದು, ಇದರಲ್ಲಿ ಭಾರತದಲ್ಲಿ ಮಕ್ಕಳಿಗಾಗಿ ಸಾಂವಿಧಾನಿಕ ನಿಬಂಧನೆಗಳು ಎಂದರೆ ಅವು ಮುಖ್ಯವಾಗಿ 7 ಆರ್ಟಿಕಲ್ಗಳು ಇವೆ. ಇನ್ನು 2 ತಡೆಗಟ್ಟುವ ಕ್ರಮಗಳಲ್ಲಿ 7 ಕ್ರಮಗಳು ಇದ್ದು, ಇನ್ನು 3ನೇಯದು ಆದಂತ ಈ ಒಂದು ಭಾರತದಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಬಾಲ ಕಾರ್ಮಿಕ ಪದ್ಧತಿಗಳ ನಿರ್ಮೂಲನೆಗೆ ಕಾನೂನುಗಳು ಮತ್ತು ರಕ್ಷಣೆಗಳು ಎಂದರೆ ಅವು 9 ಇದ್ದು, ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 14 ವೃದ್ಧರು ಅಥವಾ ಹಿರಿಯ ನಾಗರಿಕರು ಅಥವಾ ವಯಸ್ಸಾದವರು ಅಂತ ಇದ್ದು, ಇದರಲ್ಲಿ ವೃದ್ಧರು ಅಥವಾ ವಯಸ್ಸಾದವರು ಪದದ ಅರ್ಥ ಹಾಗೂ ಭಾರತ ಮತ್ತು ಪ್ರಪಂಚದಲ್ಲಿ ವಯಸ್ಸಾದವರ ಸಂಖ್ಯೆ ಎಷ್ಟು ಇದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಭಾರತದಲ್ಲಿ 2011ರ ಜನಗಣತಿಯ ಪ್ರಕಾರ 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಜನಸಂಖ್ಯೆ 10.38 ಕೋಟಿ ಇದ್ದು, ಅದು 2026ರ ವೇಳೆಗೆ 17.32 ಕೋಟಿ ಹೆಚ್ಚಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಇನ್ನು ಪ್ರಪಂಚದಲ್ಲಿ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 2019ರಲ್ಲಿ 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು 1 ಬಿಲಿಯನ್ ಇದ್ದು, ಅದು 2030ರ ವೇಳೆಗೆ 1.4 ಬಿಲಿಯನ್ ಮತ್ತು 2050ರ ವೇಳೆಗೆ 2.1 ಬಿಲಿಯನ್ ಹೆಚ್ಚಾಗುತ್ತದೆ ಎಂದು ಅಂದಾಜು ಮಾಡಲಾಗಿದೆ. ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 15 ವೃದ್ಧರ ಸಮಸ್ಯೆಗಳು ಅಂತ ಇದ್ದು, ವೃದ್ಧರ ಸಮಸ್ಯೆಗಳು ಆದಂತ ಸಾಮಾಜಿಕ, ಆರ್ಥಿಕ, ಮಾನಸಿಕ ಮತ್ತು ಆರೋಗ್ಯ ಆಧಾರಿತ ಸಮಸ್ಯೆಗಳನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ
ಈ ಒಂದು ವೃದ್ಧರ ಸಾಮಾಜಿಕ ಸಮಸ್ಯೆಗಳು 6 ಇದ್ದರೆ ವೃದ್ಧರ ಆರ್ಥಿಕ ಸಮಸ್ಯೆಗಳು 6 ಇವೆ. ಅಲ್ಲದೆ ಈ ಒಂದು ವೃದ್ಧರ ಮಾನಸಿಕ ಸಮಸ್ಯೆಗಳು 6 ಇದ್ದು, ಇನ್ನು ಈ ಒಂದು ವೃದ್ಧರ ಸಮಸ್ಯೆಗಳಲ್ಲಿ ಕೊನೆಯದಾದಂಥ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಲ್ಲಿ 6 ಸಮಸ್ಯೆಗಳು ಇದ್ದು, ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 16 ವೃದ್ಧರು ಮತ್ತು ಹಿರಿಯ ನಾಗರಿಕರಿಗೆ ಕಲ್ಯಾಣ ಮತ್ತು ರಕ್ಷಣಾ ಕ್ರಮಗಳು ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಹಿರಿಯ ನಾಗರಿಕರಿಗಾಗಿ ರಾಷ್ಟ್ರೀಯ ನೀತಿ ಮತ್ತು ರಾಜ್ಯ ಬೆಂಬಲ ಅಂತ ಇದ್ದು, ಇದರಲ್ಲಿ ರಾಷ್ಟ್ರೀಯ ನೀತಿ ಒಳಗೊಂಡಿರುವಂತಹ ಅಂಶಗಳು ಆದಂತ ಈ 4 ಅಂಶಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ವೃದ್ಧಾಶ್ರಮಗಳು ಅಂತ ಇದ್ದು, ಇದರಲ್ಲಿ ವೃದ್ಧಾಶ್ರಮಗಳ ಅರ್ಥ ಮತ್ತು ಪರಿಣಾಮಗಳನ್ನು ಅಧ್ಯಯನ ಮಾಡಬೇಕು. ಈ ಒಂದು ವೃದ್ಧಾಶ್ರಮಗಳ ಪರಿಣಾಮಗಳು ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳು ಅಂತ ಇದ್ದು, ಧನಾತ್ಮಕ ಪರಿಣಾಮಗಳಲ್ಲಿ 5 ಇದ್ದರೆ ಈ ಒಂದು ವೃದ್ಧಾಶ್ರಮಗಳ ಋಣಾತ್ಮಕ ಪರಿಣಾಮಗಳು 5 ಇವೆ. ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಕೊನೆಯ ಘಟಕ 5 ಭಾರತದಲ್ಲಿ ಹುಡುಗಿಯರ ಮತ್ತು ಮಹಿಳೆಯರ ಸಮಸ್ಯೆಗಳು ಅಂತ ಟೈಟಲ್ ಅನ್ನು ಹೊಂದಿದ್ದು, ಈ ಒಂದು ಘಟಕದಲ್ಲಿ ಅಧ್ಯಾಯ 17 ಹೆಣ್ಣು ಭ್ರೂಣ ಹತ್ಯೆ, ಶಿಶು ಹತ್ಯೆ ಮತ್ತು ಲಿಂಗ ತಾರತಮ್ಯ ಅಂತ ಇದ್ದು, ಇದರಲ್ಲಿ ಹೆಣ್ಣು ಭ್ರೂಣ ಹತ್ಯೆ, ಶಿಶು ಹತ್ಯೆ ಮತ್ತು ಲಿಂಗ ತಾರತಮ್ಯದ ಅರ್ಥ ತಿಳಿದುಕೊಳ್ಳುವುದರ ಜೊತೆಗೆ ಹೆಣ್ಣು ಭ್ರೂಣ ಹತ್ಯೆ, ಶಿಶು ಹತ್ಯೆ ಮತ್ತು ಲಿಂಗ ತಾರತಮ್ಯದ ಕಾರಣಗಳು ಆದಂತ ಈ 10 ಕಾರಣಗಳನ್ನು ಅಭ್ಯಾಸ ಮಾಡಬೇಕು. ಅಲ್ಲದೆ ಹೆಣ್ಣು ಭ್ರೂಣ ಹತ್ಯೆ, ಶಿಶು ಹತ್ಯೆ ಮತ್ತು ಲಿಂಗ ತಾರತಮ್ಯದ ಪರಿಣಾಮಗಳು ಅಂತ ಇದ್ದು, ಇದರಲ್ಲಿ ಮುಖ್ಯವಾಗಿ 10 ಪರಿಣಾಮಗಳು ಇದ್ದು, ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಿದರೆ, ಇನ್ನು ಅಧ್ಯಾಯ 18 ಮಹಿಳೆಯರ ಮೇಲಿನ ದೌರ್ಜನ್ಯ ಅಥವಾ ಹಿಂಸೆ ಅಂತ ಇದ್ದು, ಇದರಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಅಥವಾ ಹಿಂಸೆಯ ಅರ್ಥ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಹಿಂಸೆಗೆ ಕಾರಣಗಳು ಆದಂತ ಈ 17 ಕಾರಣಗಳನ್ನು ಅಭ್ಯಾಸ ಮಾಡಬೇಕು. ಅಲ್ಲದೆ ಈ ಒಂದು ಮಹಿಳೆಯರ ಮೇಲಿನ ದೌರ್ಜನ್ಯ ಅಥವಾ ಹಿಂಸೆಯಿಂದ ಆಗುವಂತ ಪರಿಣಾಮಗಳು ಅವು ಒಟ್ಟು 16 ಇವೆ. ಅಲ್ಲದೆ ಇದೇ ಅಧ್ಯಾಯದಲ್ಲಿ ಕೌಟುಂಬಿಕ ಹಿಂಸೆ ಅಥವಾ ದೌರ್ಜನ್ಯದ ಸ್ವರೂಪ ಮತ್ತು ಲಕ್ಷಣಗಳು ಅಂತ ಇದ್ದು, ಆ ಒಂದು ಲಕ್ಷಣಗಳು ಒಟ್ಟು 9 ಇವೆ. ಕೊನೆಯದಾಗಿ ಇದೇ ಅಧ್ಯಾಯದಲ್ಲಿ ಅತ್ಯಾಚಾರ, ಅಬ್ಡಕ್ಷನ್, ಅಪಹರಣಗಳ ಅರ್ಥ ಅಂತ ಇದ್ದು, ಇಲ್ಲಿ ಅತ್ಯಾಚಾರ, ಅಬ್ಡಕ್ಷನ್ ಮತ್ತು ಅಪಹರಣಗಳ ಅರ್ಥವನ್ನು ಅಧ್ಯಯನ ಮಾಡಬೇಕು. ಇಲ್ಲಿ ಅಬ್ಡಕ್ಷನ್ ಎಂದರೆ ಇದೊಂದು ಗಂಭೀರ ಅಪರಾಧವಾಗಿದ್ದು, ಇದು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಂರಕ್ಷತೆಯ ಗಂಭೀರ ಉಲ್ಲಂಘನೆಯಾಗಿದ್ದು, ಇದರಲ್ಲಿ ಒಬ್ಬ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಬಂಧಿಸುವುದು ಸೇರಿದೆ. ಈ ಎಲ್ಲ ವಿಷಯಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 19 ದುಡಿಯುವ ಮಹಿಳೆಯರ ಸಮಸ್ಯೆಗಳು ಮತ್ತು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಕಿರುಕುಳ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ದುಡಿಯುವ ಮಹಿಳೆಯರ ಸಮಸ್ಯೆಗಳು ಮತ್ತು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಆಗುತ್ತಿರುವಂತಹ ಕಿರುಕುಳದ ಅಂಶಗಳು ಮುಖ್ಯವಾಗಿ 16 ಇವೆ. ಈ 16 ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಕೊನೆಯ ಅಧ್ಯಾಯ 20 ಮಹಿಳೆ ಮತ್ತು ರಾಜ್ಯ ಅಂತ ಇದ್ದು, ಇದರಲ್ಲಿ ಲಿಂಗ ಬಜೆಟ್ ಅಂತ ಇದ್ದು, ಇದರಲ್ಲಿ ಲಿಂಗ ಬಜೆಟ್ ಅರ್ಥ ಮತ್ತು ಲಿಂಗ ಬಜೆಟ್ನ ಸ್ವರೂಪ ಮತ್ತು ಉದ್ದೇಶಗಳು ಅಂತ ಇದ್ದು, ಆ ಒಂದು ಉದ್ದೇಶಗಳು ಮುಖ್ಯವಾಗಿ 8 ಇವೆ. ಇನ್ನು ಇದೇ ಅಧ್ಯಾಯದಲ್ಲಿ ಹೆಣ್ಣು ಮಗುವಿನ ಮತ್ತು ಮಹಿಳೆಯರ ಕುರಿತಾದ ಸಾಂವಿಧಾನಿಕ ಮತ್ತು ಶಾಸಕಾಂಗದ ಕ್ರಮಗಳು ಅಂತ ಇದ್ದು, ಮೊದಲಿಗೆ ಈ ಒಂದು ಹೆಣ್ಣು ಮಗುವಿನ ಮತ್ತು ಮಹಿಳೆಯರ ಕುರಿತಾದಂಥ ಸಾಂವಿಧಾನಿಕ ಕ್ರಮಗಳು ಎಂದರೆ ಅವು ಮುಖ್ಯವಾಗಿ ಆರ್ಟಿಕಲ್ 14ರಿಂದ ಆರ್ಟಿಕಲ್ 243ರವರೆಗೆ ಇರುತ್ತಿರುವಂತಹ 11 ಆರ್ಟಿಕಲ್ಗಳು ಇದ್ದರೆ, ಇನ್ನು ಹೆಣ್ಣು ಮಗುವಿನ ಮತ್ತು ಮಹಿಳೆಯರ ಕುರಿತಾದಂಥ ಶಾಸಕಾಂಗದ ಕ್ರಮಗಳನ್ನು ನೋಡಿದಾಗ ಅವು 21 ಶಾಸಕಾಂಗದ ಕ್ರಮಗಳು ಇದ್ದು, ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಈ ಒಂದು ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತ
ಪುಸ್ತಕಗಳ ಯಾದಿ ಇಲ್ಲಿತ್ತು. ಇನ್ನು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಪ್ರಶಾಂತ್ ವಿ ಹುಲ್ಕುಂದ್ ಅವರು ಬರೆದಂತ ಭಾರತೀಯ ಸಮಾಜದ ಅಧ್ಯಯನ, ನಿರಂತರತೆ ಮತ್ತು ಬದಲಾವಣೆ, ಸಮಕಾಲೀನ ಸವಾಲುಗಳು ಅಂತ ಉತ್ತಮ ಪುಸ್ತಕವಾಗಿದ್ದು, ಈ ಒಂದು ಪುಸ್ತಕವನ್ನು ಓದಿ ತಿಳಿದುಕೊಳ್ಳಿರಿ ಅಂತ ಹೇಳುತ್ತಾ, ಈ ಒಂದು ಪಠ್ಯಕ್ರಮದ ಆಂತರಿಕ ಅಂಕಗಳ ಬಗ್ಗೆ ನೋಡಿದಾಗ ಪ್ರತಿ ಟೆಸ್ಟ್ಗೆ 5 ಅಂಕಗಳಂತೆ 2 ಟೆಸ್ಟ್ಗೆ 10 ಅಂಕಗಳು ಆಗಿದ್ದು, ಅಸೈನ್ಮೆಂಟ್ಗೆ 10 ಅಂಕಗಳು, ಒಟ್ಟು 20 ಆಂತರಿಕ ಅಂಕಗಳು ಆಗಿದ್ದು, ಈ ಒಂದು ಪಠ್ಯಕ್ರಮದ ಸಾಮಾನ್ಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಇದರಲ್ಲಿ 3 ಭಾಗಗಳು ಇದ್ದು, ಭಾಗ ಎದಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳು. ಆದರೆ ಭಾಗ ಬಿ ಯಲ್ಲಿ 10 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 8 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 8 ಪ್ರಶ್ನೆಗಳಿಗೆ 40 ಅಂಕಗಳು. ಆದರೆ ಕೊನೆಯದಾಗಿ ಭಾಗ ಸಿ ಯಲ್ಲಿ 4 ಪ್ರಶ್ನೆಗಳು ಇದ್ದು, ಅವುಗಳಲ್ಲಿ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳಂತೆ ಇದು 30 ಅಂಕಗಳನ್ನು ಹೊಂದಿದ್ದು, ಒಟ್ಟಾರೆ ಈ ಒಂದು ಪ್ರಶ್ನೆ ಪತ್ರಿಕೆಯು 80 ಅಂಕಗಳನ್ನು ಹೊಂದಿದ್ದು. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.